ಹಲೋ ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಸ್ನೇಹಿತರೆ, ಇವಾಗ ನಾವಿರೋದು ನೆಲಮಂಗಲ ತಾಲೂಕದಲ್ಲಿ. ನಾವು ತುಮಕೂರು ಹೋಗ್ತಾ ಇರಬೇಕಾದ್ರೆ ಆನ್ ದಿ ವೇ ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತು. ಎಕ್ಸಾಕ್ಟಾಗಿ ದೇವಸ್ಥಾನ ಹೆಸರು ಗೊತ್ತಿಲ್ಲ, ಬಟ್ ಬನ್ನಿ ಮೇಲೆ ನಿಮಗೆ ಯಾವ ದೇವರು, ಈ ದೇವಸ್ಥಾನದ ವಿಶೇಷತೆ ಏನು, ಏನಪ್ಪ ಅಂದರೆ ಎಂಟ್ರೆನ್ಸ್ ಎಲ್ಲ ಏನು ಹಾಕಿದ್ದಾರೆ ಹೇಳು. ಏನು ಹಾಕಿದ್ದಾರೆ? ಜೇಬು ಕಳ್ಳರಿದ್ದಾರೆ, ಸರ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ನೋಡಿ. ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಈ ಥರ ಇದೆ. ಇನ್ನು ದೇವಸ್ಥಾನದಲ್ಲೇ ಬಿಡೋದಿಲ್ಲ ಅಂತಂದರೆ ಏನು ಉಚಿತ ಕಡೆ ಎಲ್ಲಿ ಬಿಡ್ತಾರೆ? ಇಷ್ಟೊಂದು ಮೆಟ್ಲಿದೆ. ಈ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ದೇವಸ್ಥಾನ ಇರೋದು ಫುಲ್ ಮೇಲೆ, ಅಲ್ಲಿ ತನಕ ನಾವು ಹತ್ಕೊಂಡು ಹೋಗ್ಬೇಕು. ಇವಾಗ ಏನಿಲ್ಲ ಅಂದರೂ ಒಂದು 500ರಿಂದ 600 ಮೆಟ್ಲಿದಾವೆ ಅನ್ಕೋತೀನಿ. ಅಲ್ಲಿ ತನಕ ನಾವು ಇವಾಗ ಕೆಳಗಡೆ ಆಂಜನೇಯ ಸ್ವಾಮಿ ಅಂತ ಎಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಇದು ಇರೋದು ಆಂಜನೇಯ ಟೆಂಪಲ್. ಈ ಸದ್ಯಕ್ಕೆ ಸ್ಟಾರ್ಟಿಂಗಲ್ಲೇ ಆಂಜನೇಯ ದೇವಸ್ಥಾನ ಇದೆ ನೋಡಿ. ನಮ್ಮ ಸರ್ ಸ್ಪೆಕ್ಟ್ ಹೆಂಗೆ ಹಾಕೊಂಡಿದಾರಂತೆ, ಜೇಬು ಕಳ್ರಿದಾರೆ ಅಂತ ಗೊತ್ತಿದೆ ತಾನೆ. ಇದೇಡಿ ಅಂತೂ ಇಂತೂ ಮೇಲೆ ಬಂದೀವಿ, ದೇವಸ್ಥಾನ ಹತ್ರ ಬಂದೀವಿ ಮೇಲೆ ನೋಡಿ. ಇನ್ನೂ ಒಳಗಡೆ ಹೋಗಿಲ್ಲ, ಕಾಲಿ ನೀರು ಹಾಕೊಂಡ್ಬಿಟ್ಟು ಹೋಗ್ಬೇಕಂತೆ ನೋಡಿ. ಮೇಲೆ ಬಂದೀವಿ ದೇವಸ್ಥಾನ ಹತ್ರ. ಈ ಕೆಳಗಿನ ತೋರಿಸ್ತೀನಿ ನಿಮಗೆ ವ್ಯೂ ಹೆಂಗಿದೆ ಅಂತ. ಒಳಗಡೆ ಹೋಗೋಣ, ನೋಡೋಣ ಒಳಗಡೆ ಹೆಂಗಿದೆ ಅಂತ ದೇವಸ್ಥಾನ. ಅಪ್ಪ ಬಿಸಿಲು ಜಾಸ್ತಿ ಇದೆ, ಇಂಥ ಬಿಸಿಲಲ್ಲಿ ಹಾಯ್. ಅಂದರೆ ಇಲ್ಲಿಂದ ಶಿವಗಂಗೆ ಬೆಟ್ಟ ಬರೀ 3 ಕಿಲೋಮೀಟ್ರ್ ಇದೆ. ಇಲ್ಲಿಂದನೇ ಸೀದಾ ಹೋಗ್ಬೋದು. ಇಲ್ಲಿ ದಾರಿ ಇದೆ ನೋಡಿ, ಇಲ್ಲಿಂದನೇ ಹೋದರೆ ಶಿವಗಂಗೆ ಬೆಟ್ಟ ಹೋಗ್ತೀವಿ. ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೋದು ನೋಡಿ. ಕೆಳಗೆ ನೀವು ಹೆಂಗೆ ಕಾಣಿಸುತ್ತೆ ಅಂತ. ಏನಪ್ಪ ಅಂದರೆ ಹೋಗೋ ದಾರಿಯಲ್ಲಿ ಹೋಟೆಲ್ ಕಾಣಿಸ್ತು, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಹಿಂಗೆ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಬನ್ನಿ ಊಟ ಮಾಡೋಣ. ಏನಪ್ಪ ಅಂತಂದರೆ ಇವಾಗ ನಾವು ಟಿಫನ್ ಮಾಡ್ತಾಯಿದ್ವಿ, ಊಟೋ ಟೈಮಲ್ಲಿ ಟಿಫನ್ ಮಾಡ್ತಾಯಿದ್ವಿ. ಯಾಕಂದರೆ ಈ ಹೋಟೆಲಲ್ಲಿ ಊಟ ಇಲ್ಲ ಅಂತ, ಸೊ ಅದಕ್ಕೆ ಟಿಫನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ನೋಡಿ. ನಮ್ಮದು ಕೇಸರಿಬಾತು, ಉಪ್ಪಿಟ್ಟು, ಇಡ್ಲಿ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ, ನಾವು ಪ್ರಸ್ತುತವಾಗಿ ಪ್ರೆಸೆಂಟ್ ಆಗಿರೋದು ಮಂದಾರಗಿರಿ ಬೆಟ್ಟದ ಹತ್ರ. ಸಂಡೇ ಸ್ಪೆಷಲಾಗಿ ನಾವು ಬಂದಿರೋದು ತುಮಕೂರು ಹತ್ತಿರ ಇರುವಂಥ ಮಂದಾರಗಿರಿ. ಈ ಮಂದಾರಗಿರಿ ಬೆಟ್ಟ ಬಂದು ಬೆಂಗಳೂರಿನಿಂದ 60ರಿಂದ 70 ಕಿಲೋಮೀಟರ್ ದೂರದಲ್ಲೇ. ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಈ ಬೆಟ್ಟನ. ಈ ಬೆಟ್ಟ ಬಂದುಬಿಟ್ಟು ಜೈನ ಬಸದಿಗೆ ಸಂಬಂಧಿಸಿಪಟ್ಟಂಥ ಬೆಟ್ಟ. ಫೋಟೋಗ್ರಫಿಗೆ, ಆಮೇಲೆ ಇನ್ನೊಂದಂದರೆ ಟ್ರಕ್ಕಿಂಗ್ಗೆ ಮಾಡಿಸಿರೋಂಥ ಬೆಟ್ಟ. ನಾವಿವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಾವು ಕೇಳಿದ್ರೆ ಅವ್ರು ಲೋಕಲ್ ಹೇಳ್ತಾ ಇದ್ದಾರೆ 340ರಿಂದ 450 ಸ್ಟೆಪ್ಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. 420 ಅಂದರೆ 450 ಮೆಟ್ಲುಗಳಿದಾವಂತೆ. ಒಂದು ತಪ್ಪು ಹೇಳಿದ ನೋಡಿ ಇವನು. ಸರಿ ಆಯ್ತು, ಕರೆಕ್ಷನ್ ಮಾಡ್ಕೊಳ್ಳಿ. 430ರಿಂದ 450 ಅಂತ ಹೇಳಿದರು. ಹಂಗಾಗಿ ಇನ್ನೊಂದೇನಂದ್ರೆ ನಮ್ದು ನೀರು ಹೋಗುತ್ತೆ ಅಲ್ಲಿಗೆ. ಹಂಗಾಗಿ ಒಳ್ಳೆ ಈ ಟ್ರಕ್ಕಿಂಗ್ಗೆ ಆಮೇಲೆ ಫೋಟೋಶೂಟ್ಗೆ ಒಳ್ಳೆ ಮಾಡಿಸಿರೋಂಥ ಒಂದು ಸ್ಪಾಟ್ ಆಗಿದೆ. ಇನ್ನೊಂದು ಏನಂತಂದ್ರೆ ಅಲ್ಲಿ ಜೈನರ ಬಸದಿ ಇದೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ. ಬನ್ನಿ ಇವಾಗ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅವ್ರು ಹೇಳಿದಾರಲ್ವಾ, ನಾವು ಎಕ್ಸಾಕ್ಟ್ ಆಗಿ ಎಣಿಸ್ಬಿಟ್ಟು ಎಷ್ಟಿದಾವೆ ಅಂತೇಳಿ ಹೇಳ್ತೀವಿ. ಬನ್ನಿ ಟ್ರಕ್ಕಿಂಗ್ ನಾವು ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟೈಮ್ ಎಷ್ಟಾಗಿದೆ ಅಂದರೆ ಹೇಳ್ತೀನಿ ನೋಡಿ. ಕರೆಕ್ಟಾಗಿ 2ಕ್ಕೆ ಇನ್ನೂ 5 ನಿಮಿಷ ಕಡಿಮೆ ಇದೆ. ಇನ್ನು ಎಷ್ಟು ನಿಮಿಷಲ್ಲಿ ಹತ್ತೀವಿ ಅಂತೇಳಿ ತೋರಿಸ್ತೀನಿ. ನಮ್ಮ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಟ್ರಕ್ಕಿಂಗ್ನ. ಇಂಥ ಬಿಸಿಲಲ್ಲಿ ನಿಮಗೆ ಹೇಳ್ತೀನಿ ಹೇಳಿ, ಮೇಲೆ ಹೋದ್ಮೇಲೆ ಇವ್ನು ಕರಕ್ಲಾಗಲಿಲ್ಲ ಅಂದರೆ ಆಮೇಲೆ ನನ್ಗೆ ಕೇಳಿ. ಬನ್ನಿ ಮನೆಗೆ ಹೋದ್ಮೇಲೆ ಒಂದು ಸೋಪ್ ಮಗ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ. ಬನ್ನಿ ನಮ್ಮ ಟ್ರಕ್ಕಿಂಗ್ನ. ಬಾ ಹೂವ ನೋಡಿ, ಹುಡುಗ ಮಕ್ಕಳು ನೋಡಿ ಹಂಗಾಗಿದ್ದಾವೆ. ನೋಡಿ ಮನೆಗೆ ಹೋಗ್ಬಿಟ್ಟು 1-2 ಸೋಪ್ ಕೊಡಿಸ್ತೇನೆ. ನೋಡಿ ತಲೆ ಕಡ್ಸೋಡು ತೂ ಹೊಲ್ಸು ನಡಿ ಅತ್ಲಾಗೆ ನಡಿ ಅಪ್ಪಿ. ಬಾಯ್ ಆಯ್ತು ಓಡು, ನಾನು ಹೊತ್ಕೊಂಡು ಓಡ್ಲಾ. ವೊಕೇಶನ್ ಹೋದರೆ ಅದು ವೊಕೇಶನ್ ಅಲ್ಲಂತೆ, ಜಸ್ಟ್ ಲೊಕೇಶನ್ ಚೇಂಜ್ ಅಂತದು. ಹಂಗಾಗಿ ಮನೆಯಲ್ಲಿ ಕಿರಿಕಿರಿ, ಮಂದಾರಗಿರಿ ಬೆಟ್ಟದಲ್ಲಿ ಕಿರಿಕಿರಿ ಅಂದರೆ ಅದು ಕಿರಿಕಿರಿ ಸಂಬಂಧ ನೆಮ್ಮದಿ ಹುಡ್ಕೊಂಡಿಲ್ಲ ಬಂದರೆ ಮನೆಯಿಂದ
ಪಿಸಾಚಿನ ಮಂದಾರಗಿರಿ ಕರ್ಕೊಂಡು ಬಂದಂಗೆ ಆಗತ್ತೆ ಬಾ. ಬಿಡಲ್ಲ ಅಂದೆ ಹೋಗಲ್ಲ ನಿಮ್ಮ ಮ್ಯಾಲೆ ಹೋಗ. ಅಂದ್ರೆ ಇಷ್ಟು ನೆಂಬಿಸಿದೆ, ಇನ್ನೇನು ನೆಂಬಿಸ್ಬೇಕು ನಿನಗೀಗ? ಆಯ್ತು ಹೋಗು. ನನ್ನ ಜೀವಮಾನದಲ್ಲಿ ಒಂದ್ಸರಿ ಅದ್ರ ನೆಂಬಿಸಿದ್ ನನಗೆ ನೀನು. ತಿರ್ಗಾ ಮನೆ ಎಣ್ಣೆ ಎಸ್ದು ಅಂದ್ರೆ ಹಂಗೆ ಮಾಡಿದೆ. ಬೇಡ ಲೋ ಲೋಟಿ ಮಯ್ಯ ಲಡ್ಡು ಎಲ್ಲಿ ಮುಚ್ಚಿಕ್ಕಿ. ಸ್ನೇಹಿತರೆ ನಾವು ಅಂತ ಬಂದ್ವಿ. ಅಂತ ಇಂಥ ರೀಚ್ ಆಗ್ತಾ ಇದೆ ನೋಡಿ, ಅಂತ ಇಂಥ ರೀಚ್ ಆದ್ವಿ. ನಡೀಲಿ ಅಂತ ಒಂದು ರೌಂಡ್ ತೋರಿಸ್ತೀವಿ ರೀ. ಹಾಂ, ಮೇಲಿನ ವ್ಯೂ ಅಲ್ಲೇನಿದೆ ಲಾಸ್ಟ್. ಅದೇನು ಗುಬ್ಬಿಗೂಡು ಅಲ್ಲ, ಅದೇನಂತ ಹೇಳ್ಬೇಕಾದ್ರೆ ಮುಂಚೆ ಎಂಟ್ರಿ ಟಿಕೆಟ್ ಇರಲಿಲ್ಲ. ಯಾವ್ದು ಮುದುಳ ಎಂಟ್ರೆನ್ಸ್ ಟಿಕೆಟ್ 10 ರೂಪಾಯಿ ಅಂತೆ, ಹೌದಲ್ವಾ? ಎಂಟ್ರೆನ್ಸ್ ಟಿಕೆಟ್ ಬನ್ನಿ, ಇವಾಗ ಮೇಲೆ ಬರ್ತೀವಿ, ಕರ್ಕೊಂಡು ಹೋಗ್ತೀನಿ. ಒಂದು ಅಲ್ಲಿ 10 ರೂಪಾಯಿ ಆರ್ಟಿಫಿಷಿಯಲ್ ಗಿಡ ಇದೆಯಲ್ಲ, ಗಿಡ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ. ಆರ್ಟಿಫಿಷಿಯಲ್ ಅದು? ಎಸ್, ಇಟ್ ಇಸ್ ಆರ್ಟಿಫಿಷಿಯಲ್. ಭಗವಾನ್ ಮಹಾವೀರ್ ಸ್ವಾಮಿ. ಏನಿದು ಭಗವಾನ್ ಮಹಾವೀರ್ ಸ್ವಾಮಿ? ಯಪ್ಪ ದೇವ್ರೇ, ಯಾಕಪ್ಪ ನನಗೆ ಇಷ್ಟೊಂದು ಯಾಕೆ ಹಿಂಸೆ ಕೊಡ್ತಿ? ಡ್ರೋನ್ ಇದ್ರೆ ರೇಟ್ ಚಲೋ ಬರ್ತಿತ್ತು. ಡ್ರೋನ್ ಇದ್ರೆ ರೇಟ್ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ನೋಡಿಲಿ, ಓ ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಮಹಾವೀರ್ ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಕೈ ಹಿಂಗೆ ಮೇಲೆ ಮಾಡು, ಕೈ ಹಿಂಗೆ ಮೇಲೆ ಮಾಡು. ಅಲ್ಲಿ ಮೇಲೆ ಗಿಡ ಕಾಣಿಸ್ತಾ ಇದೆಯಲ್ಲ, ಅದು ರಿಯಲ್ ಅಲ್ಲ ಗಿಡ, ಆರ್ಟಿಫಿಷಿಯಲ್ ಗಿಡ. ನಾವು ಅದನ್ನು ದೂರಿಂದ ಏನು ಅನ್ಕೊಂಡಿದ್ವಿ ರಿಯಲ್ ಗಿಡ ಅಂತ, ಬಟ್ ಅದು ರಿಯಲ್ ಗಿಡ ಅಲ್ಲ. ನೋಡಿ ಮೇಲೆ. ಸೊ ಈ ಕಡೆ ಜೈನರಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟ್ಯಾಚ್ಯೂಗಳಿದ್ದಾವೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು. 1 2 ವೈಟ್ ಮೇಲೆ 3 4 ಇಲ್ಲೆಲ್ಲ. ಸೊ 4 ಬಂದಾಗ ಹಿಂಗೆ ಇರಲಿಲ್ಲ ಇದು. ಸೊ ಇನ್ನೊಂದು ಏನಂದರೆ, ಇದಕ್ಕಿಂತ ಮುಂಚೆ ಒಂದು 5-6 ವರ್ಷ ಹಿಂದೆ ಬಂದಿದ್ವಿ, ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಸೊ ಇದನ್ನು ಈ ಥರ ಇರಲಿಲ್ಲ, ಜಸ್ಟ್ ಗುಡ್ಡ ಇದ್ದಂಗಿತ್ತು. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಚಿಕ್ಕದ ಗುಡಿ ಇತ್ತು ಅಷ್ಟೇ. ಒಟ್ಟು ಏನಾರ ಹೇಳಿದ್ರೆ ನಾನು ನಂದೇ ನಿರ್ಣಯ ಬಂದ್ಬಿಡ್ತಾಳ್ರಿ. ನಾನು ಹಿಂಗೆ ಹಾಕ್ತೀನಿ, ನಾನು ಏನು ಕಟ್ ಮಾಡಲ್ಲ ಇದ್ರೊಳಗಿಂದು. ಅಲ್ಲ ನೋಡಿ, ಮತ್ತೆ ಈಗ ಹೇಳ್ತೀನಿ ನೋಡಿ, ಇಲ್ಲೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ ಜನ. ಸುತ್ತಗಟ್ಟೆ ಎಲ್ಲ ಗಾಡಿ ಬರ್ತಾವಲ್ಲ, ಗಾಡಿ ಬರ್ತಾವ, ಇಲ್ಲೇ ಇದೆ ಅಲ್ವಾ? ನಾವೆಷ್ಟು ದೊಡ್ಡ್ರ ನೋಡು, ಅದಕ್ಕೆ ಗಾಡಿ ಹಂಗೆ ಹೋಗ್ತಾ ಇದೀವಲ್ಲ, ಹಿಂಗೆ ಆ ಕಡೆಯಿಂದ ಬರ್ಬೇಕು. ಭಗವಾನ್ ಮಹಾವೀರ ಸ್ವಾಮಿ. ಇಲ್ಲಿ ಮತ್ತೆ ಎಂಟ್ರೆನ್ಸ್ ಇದೆ, ಇಲ್ಲಿಂದ ಒಳಗೆ ಹೋಗ್ಬೇಕು. ಇದು ಇರಲಿಲ್ಲ, ಆ ಕಡೆ ಇತ್ತು ಬಾ, ಅದಿದೆ ನೋಡು, ಅಲ್ಲಿದೆ ನೋಡು. ಹೇಳ್ತೀನಿ, ಅದೇನು ಇರಲಿಲ್ಲ, ಹೇಳ್ತೀನಿ. ಆ ಕಡೆ ಅಲ್ಲಿತ್ತು ಬಾ, ನಾನು ಹೇಳ್ತೀನಿ. ಇಲ್ಲಿ ಕಾಲ ಇದೆ, ಇಲ್ಲಿ ಏನೂ ಇಲ್ಲ. ಜೀನವಾಣಿ ಅಂತೆ ಮಂದಿರ ಅಂತೆ. ದೇವರು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಮುನಿಗಳ ಪಾದ ಶರಣ. ಈ ಥರ ಇಲ್ಲಿ ಹತ್ತಿರದಲ್ಲಿ ಕೆರೆ ಅಲ್ಲ ಇದು? ಕೆರೆನ ನದಿನ? ಕೆರೆ. ಮಕ್ಕ ನೋಡಿ, ಸ್ನಾನ ಮಾಡ್ಕೊಂಬ, ಅಲ್ಲಿ ಕೆರೆ ನೀರು. ತುಮಕೂರಲ್ಲಿ ಯಾವಾಗ ನದಿ ಹೆಂಗಿದೆ? ಇಲ್ಲೇ ನೀವು ಡೈರೆಕ್ಟ್ ಆಗಿ ನಡ್ಕೊಂಬರಕ್ಕಾಗಲಿಲ್ಲ ಅಂದ್ರೆ ಇದೆಲ್ಲ ಇರಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಭಗವಾನ್ ಚಂದ್ರ ನಾಥ ಸ್ವಾಮಿ ಈ ಥರ ಇದೆ. ಒಳಗಡೆ ಭಗವಾನ್ ಶ್ರೀ ಪಾರ್ಶ್ವನಾಥ. ಇಲ್ಲಿ ಬಂದ್ಬಿಟ್ಟು ಯಾರಪ್ಪ ಅಂದರೆ ಆದಿಕವಿ ಪಂಪ. ಸ್ನೇಹಿತರೆ, ಮಂದಾರಗಿರಿ ಬೆಟ್ಟದ ಮೇಲೆ ಬಂದಮೇಲೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಸೊ ಆ ಕಡೆ ಒಂದು ಕಡೆ ಎಂಟ್ರೆನ್ಸ್ ಇದೆ, ಅದಾದಮೇಲೆ ಈ ಕಡೆ ಒಂದು ಕಡೆ, ಒಟ್ಟಿನಲ್ಲಿ 2 ಕಡೆ ಎಂಟ್ರೆನ್ಸ್ ಇದೆ. ಅದಾದಮೇಲೆ ಮೇಲೆ ಬಂದಮೇಲೆ 4 ಗುಡಿಗಳಿದೆ. ಯಾವುದು ಗೊತ್ತಾ? ಜೈನರಿಗೆ ಸಂಬಂಧಪಟ್ಟಂಗೆ ಈ ಪಾರ್ಶ್ವನಾಥ್, ಹಂಗೆ ಮಹಾವೀರ ಅವ್ರಿಗೆ ಸಂಬಂಧಪಟ್ಟಂಗೆ ಇದು 1, ಇದು 2, ಇದು ಬಂದ್ಬಿಟ್ಟು 3, ಅಲ್ಲೊಂದು 4 ಇದೆ. ಸೊ ಅದಾದಮೇಲೆ ಆ ಕಡೆ ಇದೆ, ಬನ್ನಿ ನಿಮಗೆ ಅದನ್ನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ಇದನ್ನು ಮಂದಾರಗಿರಿ ಮೇಲೆ ಇರುವಂಥ 4 ಗುಡಿಗಳು.
ನಮಸ್ಕಾರ ಸರ್. ನಾವು ಬಂದ್ಬಿಟ್ಟು ಬೆಂಗಳೂರಿಂದ. ಸೊ ತುಂಬ ಕುತೂಹಲ ಇತ್ತು ಇದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕಂತೇಳಿ. ಸೊ ಹಂಗಾಗಿ ಬರೀ ನಾವು ನೋಡ್ಕೊಂಡು ಹೋದ್ರೆ ನಮ್ಗೆ ಅಷ್ಟೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಬಂದಮೇಲೆ ಅದ್ರ ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ತಿಳ್ಕೊಂಡು ಹೋದ್ರೆ ಇನ್ನೊಂದು ಥರ ಖುಷಿ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತಲ್ಲ, ನಿಮ್ಮ ಮುಖಾಂತರ ಕೇಳ್ಕೊಂಡು ಹೋಗೋಣ ಅಂತ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಸ್ವಲ್ಪ ನಮಗೆ ಚುಟುಕಾಗೋಂಥ ಒಂದು ಮಾಹಿತಿ ನೀಡಿದರೆ ಇದು ಚೆನ್ನಾಗಿರುತ್ತೆ ಸರ್. ಸರ್, ಇದು ಮಂದಾರಗಿರಿ ಬೆಟ್ಟ ಅಂತ ಕರೀತಾರೆ. ಹಾಂ ಹಾಂ. ಬಹಳ ವರ್ಷದಿಂದ ಇದನ್ನ ಬಸುದಿ ಬೆಟ್ಟ ಅಂತಾನೂ ಕರಿತಾ ಇದ್ರು. ಇದು ಪ್ರಿಂಟ್ ಮಾಡಿ ಸರ್, ಮೇಲೆ ಇಟ್ಕೊಳ್ಳಿದ್ದು ನಿಮಗೆ. ಸ್ನೇಹಿತರೆ ನಮಸ್ಕಾರ. ಇವಾಗ ನಾವಿರೋದು ಮಂದಾರಗಿರಿ ಬೆಟ್ಟದ ಮೇಲೆ ಬಂದಿರೋದು. ಭೂಮಿಯಿಂದ 600 ಅಡಿ ಮೇಲಿದೆ. ಸೊ ಇದು ಕಾಣಿಸ್ತಾ ಇದೆಯಲ್ಲ, ಸಾಮಾನ್ಯವಾಗಿ ಅದು ಅರಳಿ ಮರ ಇದೆಯಲ್ಲ, ಅದು ನ್ಯಾಚುರಲ್ ಆಗಿರುವಂಥ ಮರ ಅಲ್ಲ. ಅದು ಬಂದುಬಿಟ್ಟು ಆರ್ಟಿಫಿಷಿಯಲ್, ಅಂದರೆ ಕೈಯಿಂದ ನಿರ್ಮಾಣ ಮಾಡೋದು. ನೋಡಿದ್ರೆ ಸೇಮ್ ಒಂಥರ ನ್ಯಾಚುರಲ್ ಆಗಿರೋ ಥರ ಕಾಣಿಸ್ತಾ ಇದೆ. ಅಲ್ಲಿ ಬಂದು ಕಾಣಿಸ್ತಾ ಇದೆಯಲ್ಲ, ಜೈನರಿಗೆ ಸಂಬಂಧಪಟ್ಟಿರುವಂಥ ತೀರ್ಥಂಕರು 23, 24ನೇ, 22, 21 ಆ ತೀರ್ಥಂಕರು. ಸೊ ಇಲ್ಲಿ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ, ಅವರು ಒಂದು ಬೋಧನೆ ಮಾಡಿರುವಂಥ ಒಂದು ದೃಶ್ಯ ಇದು. ಅವರ ಬೋಧನೆಯನ್ನು ಜನರು ಕೂತ್ಕೊಂಡು ಕೇಳೋಕ್ಕೆ ಅಂತ ಒಂದು ಸನ್ನಿವೇಶ. ಆಮೇಲೆ ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲ ಅವ್ರು ಕೇಳ್ತಾ ಇರುವಂಥದ್ದು ಬೋಧನೆನ ಕೇಳಿಬಿಟ್ಟು ಮುಕ್ತಿ ಪಡೆದುಕೊಳ್ಳುವಂಥ ಒಂದು ಇತಿಹಾಸ ಹೇಳುತ್ತೆ. ಸೊ ಹಂಗಾಗಿ ಇದರಲ್ಲಿ ನಿಜ ಸಮೂಹ ಶರಣ ಅಂತ ಕರೀತಾರೆ. ಸೊ ನಾವು ಇದಕ್ಕಿಂತ ಬಿಫೋರ್ ಬಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 2023ರಲ್ಲಿ ಇದನ್ನು ರಿನೋವೇಷನ್ ಮಾಡಿದಾರಂತೆ. ಈಗ ಬಿಫೋರು ಬಂದಿದ್ದಕ್ಕೆ ಇದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವಾಗ ನೋಡೋಕ್ಕಂತೂ ತುಂಬ ಅದ್ಭುತವಾದ ದೃಶ್ಯ ಇದೆ. ಆ ಕಡೆ ನೋಡಿದ್ರೆ ಕೆರೆ ಇದೆ, ಈ ಕಡೆ ಒಳ್ಳೊಳ್ಳೆ ತೆಂಗಿನ ಮರ, ಒಳ್ಳೆ ಮೇಲಂತೂ ನೋಡೋಕ್ಕಂತೂ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸುತ್ತಮುತ್ತಲೂ ಇದು ಜೈನರಲ್ಲಿ 2 ಪಂಥ ಇದೆಯಲ್ಲ, ಶ್ವೇತಾಂಬರ್, ದಿಗಂಬರ್ ಅಂತೇಳಿ. ಇದು ಸಹ ಬಂದುಬಿಟ್ಟು ದಿಗಂಬರಿಗೆ ಸಂಬಂಧಪಟ್ಟಿರುವಂಥ ಒಂದು ಬಸದಿಯಾಗಿದೆ. ಸೊ ನೋಡೋಕ್ಕಂತೂ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸೊ ನಿಮ್ಗೆ ಏನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಇದ್ದರೆ ಇಲ್ಲಿ ಬಂದು ತಪ್ಪದೇನ ಮಿಸ್ ಮಾಡಿದೆ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ವಿಶೇಷತೆ, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಕೆಳಗಡೆ, ನೀವು ಏನಾದರೂ ಇಲ್ಲಿ ಅಮೌಂಟ್ ಕೊಟ್ಟರೆ ನಿಮಗೆ ಸೇಮ್ ನೀವು ಹೇಗಿದ್ದೀರೋ ಅದೇ ಥರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಟ್ಯಾಚು. ಈ ಥರ ರೆಡಿ ಮಾಡಿಬಿಟ್ಟು ನಿಮ್ಮನ್ನು ಇಲ್ಲಿ ಕುಣಿಸ್ತಾರಂತೆ. ಅಂದರೆ ನಿಮ್ಮ ಥರ ಸ್ಟ್ಯಾಚು ಮಾಡಿಬಿಟ್ಟು ಇಲ್ಲಿ ಇಡ್ತಾರಂತೆ. ಸೊ ನೀವು ಅಮೌಂಟ್ ಕೊಡಬೇಕು ಅವ್ರಿಗೆ. ಅಮೌಂಟ್ ಕೊಟ್ಟರೆ ನಿಮ್ಗೆ ಮಾಡ್ತಾರಂತೆ ಹೇಳಿದರು ನೋಡಿ. ನೀವು ಯಾರಾದರೂ ಮಾಡಿಸೋರಿದ್ರೆ ಮಾಡಿಸ್ಬೋದು. ಸೇಮ್ ನೀವು ಹೇಗಿದ್ರು ಹಾಗೆ. ಇವತ್ತು ನಾವು ಮಧುಗಿರಿಗೆ ಬಂದುಬಿಟ್ಟು ಏನೇನು ಕಳ್ಕೊಂಡಿದ್ದೀವಿ ಅಂದರೆ ಒಂದು ರಿಂಗ್ ಕಳೆದೋಗಿದೆ. ಫಸ್ಟ್ ನೋಡಿದೆ ಕೇಳ್ತೀನಿ ಕೇಳು. ನಾವು ಬಂದಿರೋ ಸಂಡೇ ಸ್ಪೆಷಲ್ ಟ್ರಿಪ್ಪಿಗೆ ಫಸ್ಟ್ ನೋಡಿದ್ದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಬಂದ. ಫಸ್ಟಿನ ಲುಕ್ಷಣ ಆಗಿದ್ದೆ ಡ್ರೋನ್ ಮುರಿದೈತಿ. ಡ್ರೋನ್ ಮುರಿದೋಗಿ ಇಲ್ಲಿ ಒಂದು ಶಾಂತ ರೀತಿ ನೆಮ್ಮದಿಯಾಗಿ ಧ್ಯಾನ ಮಾಡೋಣ ಅಂದರೆ ಕಾಮಿಡಿ ಮಾಡ್ತಾ ಕೈ ಹೊಡಿಯೋಕೆ ಹೋಗಿ ಸಿಲ್ವರ್ ರಿಂಗ್ ಕಳೆದೈತಿ. ಇಷ್ಟಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ. ಕಳೆದೋಗಿದೆ ಅಂತ ಬೇಜಾರಿಲ್ಲ. ಇದು ಒಂದೇ ಅಲ್ಲ, ಇದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಬಂದಾಗ ಗಾಡಿ ಕೀ ಕಳೆದೋಗಿತ್ತು. ಒಂದು ಸಲ ಹತ್ತಿ ಬಿಟ್ಟು ಕೆಳಗೆ ಹೋಗಿ ಮತ್ತೆ ಮೇಲೆ ಬಂದು ಕೆಳಗೆ ಇಳಿದಿರೋದು. ಹಂಗಾಗಿ ಇಲ್ಲಿ ನೆಗೆಟಿವ್ ಅಂತ ಹೇಳ್ಬೇಕು, ಪಾಸಿಟಿವ್ ಅಂತ ಹೇಳ್ಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ತಿ ಮಧುಗಿರಿಗೆ ಬಂದಾಗ ಒಂದು ಸರ್ತಿ ಏನಾದ್ರು ಒಂದು ಕಳ್ಕೊಂಡು ಹೋಗ್ತೀವಿ. ಏನಂತಂದರೆ ಕಳೆದಾಗ ಒಂದು ಸರ್ತಿ ಅನ್ನೋದು. ಲಾಸ್ಟ್ ಟೈಮ್ ಕೀ ಕಳ್ಕೊಂಡಿದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ತು. ಬಟ್ ಇದಕ್ಕೂ ಹೋಪ್ ಇದೆ ಸಿಗ್ಬೋದೇನಂತೇಳಿ. ಬಟ್ ಇವತ್ತಿನ ಸಿಗುವಂಥ ಚಾನ್ಸಸ್ ಕಡಿಮೆ ಇದೆ. ಯಾಕಂದರೆ ಎಲ್ಲ ಕಡೆ ಹುಡುಕಿ ಜೋರಂಗೆ ಹೊಡ್ಯಕ್ಕೆ ಹೋದ್ನಿ, ಜೋರಾಗಿ ಬದುಕೈತೆ. ಬಿಡಿ, ಇನ್ನೇನು ಮಾಡೋದು. ಎಲ್ಲಿ ನೆಕ್ಸ್ಟ್ ನಮ್ಮ ಪ್ಯಾನಲ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಪಿಕಾಕ್ ಬಸಿದಿ. ನೋಡಿ ಸೋಂಬೇರಿ ಹೆಂಗೆ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡ್ರಿ ಹೆಂಗೆ ಹೋಗ್ತಾ ಇದ್ದಾನೆ ಕೆಳಗೆ ಇಳಿಯೋದು. ವಾವ್, ಚೆನ್ನಾಗಿ ಇಳಿತಾ ಇದೆಯಾ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಿನ್ನು. ಬಂದಿದ್ದೆ ಇಲ್ಲಿ ಬಾಹುಬಲಿ. ಇಲ್ಲಿ ಮಧುಗಿರಿ ಬೆಟ್ಟ ಕೆಳಗಲ್ಲ, ಮಧುಗಿರಿ ಬೆಟ್ಟ ಕೆಳಗಡೆ ಹೋಗುವಾಗ ಇಲ್ಲಿ ಬಾಹುಬಲಿ ಸ್ಟ್ಯಾಚು ಪಕ್ಕದಲ್ಲೇನಾ ಇದೆ ನವಿಲ್ಗೇರಿ ಬಸದಿ. ಇದು ಯಾವುದ್ರ ಸಂಕೇತ ಹೇಳ್ಬಾ ಇಲ್ಲಿ? ಯಾವುದು ಇದು? ಇವರು ಬಂದೆ. ಇಲ್ಲಿ ಮಧುಗಿರಿ ಬೆಟ್ಟ ಇದೆ ಈ ಥರ. ಯಾವ್ದು ಹೇಳು, ಯಾವ ಸಂಕೇತ ಯಾವುದು ಇದು? ಯಾವ್ದ್ರ ಸಂಕೇತ ಹೇಳು ಕರೆಕ್ಟಾಗಿ ನಿನಗೆ. ಒಂದೇನು ಇದು ಅಹಿಂಸೆಚಾರ ಅಂದರೆ ಅಹಿಂಸೆ ಮಾಡಬಾರ್ದು ಅಂತ ನೋಡಿ. ಕ್ಲೀನಾಗಿ ತಿಳಿಸಿ ಹೇಳ್ಬೇಕು. ಹಂಗಲ್ಲ, ನೀನೇ ಹೇಳು. ಏನಂತಂದರೆ ಹುಲಿ ಹಾಲು ಆಕಳು ಕುಡ್ತಿದೆ,
ಸರಿ ಆಕಳ ಮರಿ ಹುಲಿ ಆಕಳ ಹಾಲು ಕುಡಿಯಾಕತೈತಿ ಈ ಥರ ಅಹಿಂಸೆ ಮಾಡಬಾರ್ದು ಅಂತ ಇರೋದು. ಒಟ್ಟಿನಲ್ಲಿ ಅಹಿಂಸೆ ಸಂಕೇತನೇ. ಇಲ್ಲಿಂದ ಬಂದಿರೋದೆ ನೋಡಿ ಬಸದಿ. ಇದು ಬಂದ್ಬಿಟ್ಟು ಜೈನ ಬಸದಿಯಾಗಿದ್ದು ಇದು ಒಂಥರ ಪಿಕಾಕ್ ಮಾಡಲ್ ಆಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಗುರು ಮಂದಿರ ಅಂತೆ, ಗುರು ಮಂದಿರ ಅಂತೇಳಿ. ಏನಪ್ಪ ಅಂದರೆ ಇಲ್ಲಿ ಮಂದಾರಗಿರಿ ಮುಂದೆ ಆಪೋಸಿಟ್ಟು. ಸೊ ಸ್ನೇಹಿತರೆ ಇದು ನೋಡ್ತಾ ಇದ್ದಾರಲ್ಲ ಇದು ಜೈನ ಬಸದಿ. ಸೊ ಜೈನ ಬಸದಿ ಇದೆಲ್ಲ ಇದು ಒಂಥರ ಹೆಂಗಂದರೆ ನವಿಲಿನ ಆಕಾರಕೃತಿಯಲ್ಲಿದೆ. ಏನಂದರೆ ಇದು ಕಾಣಿಸ್ತಾ ಇದೆಯಲ್ಲ ಇದು ಧ್ಯಾನ ಮಾಡುವಂಥ ಒಂದು ಸ್ಥಳ ಆಗಿದೆ. ಸೊ ಹಂಗಾಗಿ ಒಳಗಡೆ ತುಂಬ ಪೀಸ್ಫುಲ್ಲಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡೋಕ್ಕಂತೂ ಅದ್ಭುತವಾಗಿದೆ. ಅಷ್ಟೇ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಇದನ್ನು ಮುಕ್ತಾಯಗೊಳಿಸ್ತೀವಿ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಭೇಟಿಯಾಗೋಣ. ಓಕೆ ಬಾಯ್.